ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರಗ್ರಾಹಕರ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ದಿನಾಂಕ 28/1/2025 ಹಾಗೂ 29/1/2025 2 ದಿನಗಳ ಕಾಲ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯು ಈ ದಿನ ಮಂಗಳವಾರ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಕುಮಾರ್ ಅವರು ಕ್ರಿಕೆಟ್ ಬ್ಯಾಟ್ ಬೀಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡುತ್ತಾ, ಛಾಯಾಚಿತ್ರಗ್ರಾಹಕರೆಂದರೆ ಕ್ಯಾಮರಾ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಫೋಟೋ ತೆಗೆಯುವುದಲ್ಲ, ಅವರ ಅಭಿರುಚಿಗೆ ತಕ್ಕಂತಹ ಕ್ರೀಡೆ ಮನೋಭಾವ ಇರಬೇಕು ಹಾಗೂ ಯಾರು ಸೋಲುತ್ತಾರೋ ಗೆಲ್ಲುತ್ತಾರೋ ಮುಖ್ಯವಲ್ಲ, ಪ್ರತಿಯೊಬ್ಬರೂ ಭಾಗವಹಿಸುವುದು ಮುಖ್ಯ. ಛಾಯಾಚಿತ್ರಗ್ರಾಹಕರು ನಮ್ಮನ್ನು ಸರಿಯಾಗಿ ನಿಲ್ಲಲಿಲ್ಲ ಎಂದರೆ ಹಾಗೂ ಸ್ಮೈಲ್ ಕೊಡಲಿಲ್ಲವೆಂದರೆ ನಮ್ಮನ್ನು ನಗಿಸಿ ಒಳ್ಳೆಯ ಫೋಟೋ ತೆಗೆಯುವುದೆಂದರೆ ನೀವುಗಳು ಮಾತ್ರ. ಆದ್ದರಿಂದ ಪ್ರತಿಯೊಬ್ಬ ಛಾಯಾಗ್ರಾಹಕರಲ್ಲೂ ನಗು ತುಂಬಿರಬೇಕೆಂದು, ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಭಾಗವಹಿಸಲಿಕ್ಕೆ ಬಹಳ ಮುಖ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಮಾತು ಹೇಳ್ಬೇಕಂದ್ರೆ, ಎಲ್ಲರೂ ಮುಖದಲ್ಲಿ ನಗು ಇರಲಿ ಅಂತ ಆಶಿಸುವ ಯಾರಪ್ಪ ಅಂದ್ರೆ ಅದು ಸರಿಯಾಗಿ ನಿಂತಿಲ್ಲ ಅಂದ್ರೆ ಸರಿಯಾಗಿ ನಿಲ್ಲಿಸೋರು, ವಕ್ರವಾಗಿ ನಿಂತಿದ್ರೆ ಸರಿಯಾಗಿ ನಿಂತ್ಕೊಳ್ಳಿದವರು, ಮತ್ತೆ ನಗ್ತಾ ಇಲ್ಲ ಅಂದ್ರೆ ನಗಿ ಅಂತ ಹೇಳೋರು. ಅದರ ಅರ್ಥ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ನಗುಭಾವನೆಯನ್ನ ಬಯಸೋರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಛಾಯಾಚಿತ್ರಗ್ರಾಹಕರು. ಹಾಗಾಗಿ ಅವರು ನಮ್ಮ ಮುಖದಲ್ಲಿ ನಗುವನ್ನು ಬಯಸ್ತಾರೆ ಅಂದ್ರೆ ಅವ್ರ ಮುಖದಲ್ಲೂ ಕೂಡ ನಗು ಇರಬೇಕು ನನ್ನ ಪ್ರಕಾರ. ಹಾಗಾಗಿ ಇಂಥ ಒಂದು ಛಾಯಾಚಿತ್ರಗ್ರಾಹಕರ ಒಟ್ಟಿಗೆ ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದಾಗಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಬಂದಿರುವಂಥ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಒಳ್ಳೆಯದಾಗಿ ಮಾಡ್ಕೊಡ್ತಾರೆ. ಕೃಷಿ ಸಚಿವರು ಹಾಗೂ ಉಸ್ತುವಾರಿ ಸಚಿವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು. ಅವರು ಅನೇಕ ಕ್ರಿಕೆಟ್ ಅನ್ನೋದು ಬಹಳ ಒಂದು ಜನಪ್ರಿಯವಾದ ಕ್ರೀಡೆ. ಇದು ಪ್ರತಿಯೊಂದು ಹಳ್ಳಿಯಲ್ಲಿ ಸಹಿತ ಯಾರೇ ಕೋಚ್ ಇರಲಿ, ಏನೇ ಇದ್ದೇ ಅನ್ನೋದು ಸಹಿತ ಅನೇಕರು ಕ್ರಿಕೆಟ್ ತಮ್ಮ ಒಂದು ಜೀವನದ ಭಾಗವಾಗಿ ಆಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಈ ಕ್ರೀಡೆ ಬಹಳ ಜನಪ್ರಿಯವಾಗಿದೆ. ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಸಹಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ನಮ್ಮ ದೇಶದ ತಂಡ ಉತ್ತಮ ಪ್ರದರ್ಶನ ತೋರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು IPL ಮತ್ತು ಸಾಕಷ್ಟು 2020 ಪಂದ್ಯಾವಳಿಗಳನ್ನು ನೋಡಲಾಗಿ ಈ ಕ್ರೀಡೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಜನಪ್ರಿಯಗೊಂಡಿದೆ. ಹಳ್ಳಿ ಮಟ್ಟದಲ್ಲಿ ಸಹಿತ ಪ್ರೀಮಿಯರ್ ಲೀಗ್ ಸಹಿತ ಆಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಪ್ರತಿಭೆಗಳಿಗೆ ಒಂದು ತಮ್ಮ ಪ್ರತಿಭೆಯನ್ನ ತೋರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಸಾಕಷ್ಟು ಪ್ರತಿಭೆಗಳು ಹಳ್ಳಿಯಲ್ಲಿದ್ದವರು ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಲಿಕ್ಕೆ ಸಹಿತ ಅವರಿಗೆ ಒಂದು ಒಳ್ಳೆಯ ವೇದಿಕೆ ಆಗ್ತದೆ. ಹೀಗಾಗಿ ಈ ಒಂದು ಛಾಯಾಚಿತ್ರಗಳ ಒಂದು ಸಂಘ ಏನೋ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಇಂಥ ಪಂದ್ಯಾವಳಿಗಳಿಂದ ಸಾಕಷ್ಟು ಪ್ರತಿಭೆಗಳನ್ನು ಹೊರತರುವಲ್ಲಿ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಯುವಕರು ಸಹಿತ ಹೆಚ್ಚಿನ ಮಟ್ಟಕ್ಕೆ ಹೋಗಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಹೀಗಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕಳೆದ ಒಂದು ಫಂಕ್ಷನ್ಗೆ ಬರಬೇಕಾಗಿತ್ತು, ಬೇರೆ ಕಾರಣದಿಂದ ಅವರು ಬರೋಕ್ಕಾಗಲಿಲ್ಲ. ಅದು ಸಹಿತ ಇವತ್ತು ನಾನು ಬರ್ತೀನಿ ಅಂತ ಹೇಳಿದೆ. ಹೀಗಾಗಿ ನನಗೂ ಸಹಿತ ಖುಷಿ ಇದೆ. ಒಳ್ಳೆ ರೀತಿಯಿಂದ ಆಯೋಜನೆ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮುಗಿಸ್ತೇನೆ. ಚಲಪತಿಗಳ ನಾಯಕರು ವೇದಿಕೆಯ
ಮಾನವನೇ ಮೂರನೇ ಹೆಸರಿಗಾಗಿ ಒಂದು ಪ್ರೀತಿಯ ಒಂದು ಸನ್ಮಾನವನ್ನು ಸ್ವೀಕರಿಸುವುದಕ್ಕಾಗಿ ಕೇಳ್ಕೊತಾ ಇದ್ದೇವೆ. ನಮ್ಮ ಪ್ರೀತಿಯ ಒಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ನಮ್ಮ ಇಟ್ಕೊಂಡು ಕರಾರುವಾಗಿ ಫೋಟೋ ತೆಗಿತಿದ್ದು ಇವತ್ತು ಬ್ಯಾಟು ಬಾಲ್ ಇದ್ದು ಮೈದಾನ ಆಡ್ಬೇಕಾದ್ರೆ ಮಾತಾಡ್ತಾರೆ. ಎಲ್ಲರೂ ಒಳ್ಳೆಯದಾಗಲಿ. ಕ್ರಿಕೆಟ್ ಪಂದ್ಯ ಚೆನ್ನಾಗಿ ನಡಿ. ಧನ್ಯವಾದಗಳು. ಅಲ್ಲಿ ಈಗ ಮುಂದಿನ ತಂಡ